Hello dear students, welcome to Alpha Tutorials online biology classes. I am Dr. Ashish Singh. Title ನೋಡ್ತಾ ಇದ್ದೀರಾ on the board. State the law of dominance. Explain the inheritance of one gene in pea plants. ಜೆನೆಟಿಕ್ಸ್ ನಲ್ಲಿ ಬರ್ತಕ್ಕಂಥ ಒಂದು ಬಹಳ ಕಾಮನ್ ಆದ ಕ್ವಶನ್ ಇದು. ಓಕೆ, ಇಲ್ಲಿ ಈ ಪಾರ್ಟ್ ಎಲ್ಲೋ ಪಾರ್ಟ್ ನಲ್ಲಿ ನಿಮಗೆ ನೋಡ್ತಾ ಇದ್ದೀರಲ್ಲ. ಓಕೆ, ದೇ ಮೈಟ್ ಆಸ್ಕ್ ಯು ಟು ರೈಟ್ ದ ಲಾ ಆಫ್ ಸೆಗ್ರಿಗೇಷನ್ ಅಥವಾ ಲಾ ಆಫ್ ಡಾಮಿನೆನ್ಸ್. ಈ ಪಾರ್ಟ್ ಮಾತ್ರ ಅನ್ಟಚ್ಡ್ ಇರುತ್ತೆ, ಅಥವಾ ಇದನ್ನ ಈ ರೀತಿ ಸರಳ ರೂಪದಲ್ಲಿ ನಿಮಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ಏನು ತುಂಬಾ ಸಿಂಪಲ್ ಆಗಿ ನಿಮಗೆ ಕ್ವಶನ್ ಬರುವಂತ ಪಾಸಿಬಿಲಿಟಿ ಏನು ಅಂತ ಹೇಳಿದಾಗ ನೋಡಿ, ಎಕ್ಸ್ಪ್ಲೇನ್ ದ monohybrid cross. ದಿಸ್ ಆರ್ ದಿಸ್ ಎರಡು ಒಂದೇನೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಇದನ್ನ ಕನ್ಫ್ಯೂಷನ್ ಮಾಡ್ಕೊಡ್ತಾರೆ. ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಅಂತಂದ್ರೆ ಏನಪ್ಪಾ ಅಂತ ಪ್ರಶ್ನೆ ಬರ್ತದೆ. ಸೊ ಒನ್ ಜೀನ್ ಅಂತ ಹೇಳಿದ್ರೆ ಒನ್ ಕ್ಯಾರೆಕ್ಟರ್ ಎಟ್ ಎ ಟೈಮ್ ಇನ್ ಪೀ ಪ್ಲಾಂಟ್ಸ್ ಅಂದ್ರೆ ಅದರ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಅಥವಾ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ ಅನ್ನು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಕನ್ಸಿಡರಿಂಗ್ ಒನ್ ಕ್ಯಾರೆಕ್ಟರ್ ಎಟ್ ಎ ಟೈಮ್. ಓಕೆ, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ದಟ್ ಮೋಸ್ಟ್ ಪ್ರಾಬಬ್ಲಿ ವಿಲ್ ಬಿ ರಿಪೀಟೆಡ್ ಅಥವಾ ಬಹಳಷ್ಟು ಸಲ ಕೇಳುವಂಥ ಸಾಧ್ಯತೆ ಇರುತ್ತದೆ ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ. ಕರ್ನಾಟಕ ಬೋರ್ಡ್ನಲ್ಲಿ ಅತಿ ಹೆಚ್ಚು ಕೇಳತಕ್ಕಂಥ ಪ್ರಶ್ನೆ. ಓಕೆ, ಸಿಂಪಲ್ ಆಗಿ ನಿಮಗೆ ಈ ರೀತಿನೂ ಕೇಳಬಹುದು, ಮೋನೋಹೈಬ್ರಿಡ್ ಕ್ರಾಸ್ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ಬಿಟ್ಟು 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಇರ್ತದೆ. ನ್ಯೂ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ಇದು 3 ಮಾರ್ಕ್ಸಿಗೆ, ಅಥವಾ ಹಿಂದಕ್ಕೆ ಇದನ್ನು 5 ಮಾರ್ಕ್ ಕ್ವಶನ್ ಆಗಿ ಕೇಳಲಾಗಿತ್ತು. ನೋಡಿ ಯಾವ ರೀತಿ ಇದನ್ನು ನಾವು ಹೌ ಡು ವಿ ಪ್ರೆಸೆಂಟ್ ಅವರ್ ಆನ್ಸರ್. ಸೊ ವಾಟ್ ದ ಎಕ್ಸಾಮಿನರ್ ವಿಲ್ ಎಕ್ಸ್ಪೆಕ್ಟ್ ಇಫ್ ದಿಸ್ ಕ್ವಶನ್ ಇಸ್ ಆಸ್ಡ್ ಫಾರ್ 5 ಮಾರ್ಕ್ಸ್. ಎಕ್ಸಾಮಿನರು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪಾಯಿಂಟ್ಸ್ ನೀವು ಏನು ಇಲ್ಲಿ ಬರಿಬೇಕು ಅಂತ ಹೇಳಿದ್ರೆ ದಟ್ ಐ ವಿಲ್ ಬಿ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಇನ್ ದಿಸ್ ವಿಡಿಯೋ. ರೈಟ್, ನೋಡಿ ದ ಲಾ ಆಫ್ ಡಾಮಿನೆನ್ಸ್. ಫಸ್ಟ್ ನಮಗೆ ಏನು ಕೇಳಿದ್ದಾರೆ ಇಲ್ಲಿ? ದ ಲಾ ಆಫ್ ಡಾಮಿನೆನ್ಸ್. ಸ್ಟೇಟ್ ದ ಲಾ ಆಫ್ ಡಾಮಿನೆನ್ಸ್. ಓಕೆ, ದ ಲಾ ಆಫ್ ಡಾಮಿನೆನ್ಸ್. ಸಿ, ಮೆಂಡಲ್ ಯಾವಾಗ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಸ್ ಮೀನ್ಸ್ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಸು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಸಂದರ್ಭದಲ್ಲಿ ಮೋನೋಹೈಬ್ರಿಡ್ ಕ್ರಾಸ್ ಈತ ಪ್ರಾಸೆಸ್ ಮೀನ್ಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋ ಸಮಯದಾಗ 2 ಇಂಪಾರ್ಟೆಂಟ್ ಲಾಸ್ ಅನ್ನ ಇಲ್ಲಿ ಫ್ರೇಮ್ ಅಂದ್ರೆ ಕೊಟ್ಟಿರ್ತಾರೆ. ಓಕೆ, ಮೆಂಡಲ್ಸ್ ಲಾಸ್ ಆಫ್ ಇನ್ಹೆರಿಟೆನ್ಸ್ ಅಂತ ನಾವು ಏನು ಕರಿತೀವಿ. ಫಸ್ಟ್ ಲಾ ಬಂದ್ಬಿಟ್ಟು ಲಾ ಆಫ್ ಡಾಮಿನೆನ್ಸ್, ಸೆಕೆಂಡ್ ಲಾ ಈಸ್ ಲಾ ಆಫ್ ಸೆಗ್ರಿಗೇಷನ್ ಅಂಡ್ ಥರ್ಡ್ ಲಾ ಈಸ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಸಿ, ಮೋನೋಹೈಬ್ರಿಡ್ ಕ್ರಾಸ್ ಅಂತ ಕೇಳಿದಾಗ ಸಾಧ್ಯತೆ ಇರ್ತದೆ ಲಾ ಆಫ್ ಡಾಮಿನೆನ್ಸ್, ಲಾ ಆಫ್ ಇನ್ನೊಂದು ಲಾ ಆಫ್ ಸೆಗ್ರಿಗೇಷನ್ ಕೂಡ ನಿಮಗೆ ಇಲ್ಲಿ ಕೇಳುವಂಥ ಚಾನ್ಸಸ್ ಇರಬಹುದು. ಬಟ್ ಇಲ್ಲಿ ನಾನು ಲಾ ಆಫ್ ಡಾಮಿನೆನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಟ್ ಈಸ್ ಲಾ ಆಫ್ ಡಾಮಿನೆನ್ಸ್? ನೋಡಿ, ಸಪೋಸ್ ಐ ವಿಲ್ ರೈಟ್ ಇಟ್ ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ. ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಲೆಟ್ ಮಿ ಕ್ಲಿಯರ್ ವಾಟ್ ಈಸ್ ಕ್ಯಾಪಿಟಲ್ ಟಿ ಡಿನೋಟಿಂಗ್ ಫಾರ್. ಅಂದರೆ ಇದು ಟಾಲ್ನೆಸ್ಸಿಗೆ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಅಂತ. ಸ್ಮಾಲ್ ಟಿ ಅಂತ ಹೇಳಿದ್ರೆ ಡಾರ್ಫ್ನೆಸ್. ಅಂದ್ರೆ ಕ್ಯಾಪಿಟಲ್ ಟಿ ಇವೆಲ್ಲ ಪ್ಲಾಂಟ್ಸು ಎತ್ತರ ಮೀನ್ಸ್ ಟಾಲ್ ಬೆಳೀತಕ್ಕಂಥ ಪ್ಲಾಂಟ್ಸ್, ಸ್ಟೆಮ್ ಹೈಟ್ ಅಂತ ನಾವು ಕೇಳ್ತೀವಿ. ರೈಟ್, ಈ ಪ್ಲಾಂಟ್ಸ್ ಸ್ಮಾಲ್ ಟಿ ಅಂತ ಯಾವ ಪ್ಲಾಂಟ್ಸ್ ಕುಳ್ಳಕ್ಕೆ ಬೆಳೀತಾವಲ್ಲ ಅವುಗಳನ್ನ ನಾವು ಸ್ಮಾಲ್ ಟಿ ಇಂದ ಡಿನೋಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಆಲ್ ರೈಟ್, ಸೊ ಒಂದು ವೇಳೆ ಎನಿ ಫಾರ್ಮ್ ಫಾರ್ ದಟ್ ಮ್ಯಾಟರ್ ಯಾವುದೇ ಜೀನ್ ಇರಲಿ ಅವುಗಳು ಯಾವಾಗಲೂ ಪೇರ್ಸ್ನಲ್ಲಿನೇ ಎಕ್ಸ್ಪ್ರೆಸ್ ಆಗ್ತಕ್ಕಂಥದ್ದು. ಇದು ನಾವು ಜೆನೆಟಿಕ್ಸ್ನಲ್ಲಿ ಬೇಸಿಕ್ಸ್ ಕಲ್ತಿರ್ತೀವಿ. ರೈಟ್, ಅದಕ್ಕೆ ನಾವು ಅಲೀಲ್ಸ್ ಅಂತ ಕರಿತೀವಿ. ಓಕೆ, ಜೀನ್ಸ್ ಆಲ್ವೇಸ್ ಆರ್ ಫೌಂಡ್ ಇನ್ ಪೇರ್ಸ್.
ಜೋಡಿಯಲ್ಲಿ ಇರ್ತಾವೆ. ಸೊ ಕ್ಯಾಪಿಟಲ್ ಟಿ ಅಂದರೆ ಟಾಲ್, ಸ್ಮಾಲ್ ಟಿ ಅಂದರೆ ಡಾರ್ಫ್. ಈಗ ಒಂದು ವೇಳೆ ನಾನು ಎರಡೂ ಪಾಸಿಬಿಲಿಟಿ ಬರ್ತೀನಿ ಇಲ್ಲಿ. ಓಕೆ, ಕ್ಯಾಪಿಟಲ್ ಟಿನೂ ಕೂಡ ಇದೆ ಆ್ಯಂಡ್ ಸ್ಮಾಲ್ ಟಿನೂ ಕೂಡ ಇದೆ. ಇದಕ್ಕೆ ನಾನು ಹೆಟಿರೋಝೈಗಸ್ ಕಂಡೀಷನ್ ಅಂತ ಕರಿತೀನಿ. ಐ ವಿಲ್ ಕಾಲ್ ಇಟ್ ಆಸ್ ಹೆಟಿರೋಝೈಗಸ್ ಕಂಡೀಷನ್. ಇಂಥ ಸಂದರ್ಭದಲ್ಲಿ ಈ ಥರ ಇದ್ದರೆ ಕ್ಯಾಪಿಟಲ್ ಟಿ ಅಂತ ಬಂದಾಗ ಇದು ಟಾಲ್ನೆಸ್ಸಿಗೆ ಇಂಡಿಕೇಟ್ ಮಾಡ್ತದೆ. ಸ್ಮಾಲ್ ಟಿ ಇದ್ದಾಗ ಇದು ಡಾರ್ಫ್ನೆಸ್ಸಿಗೆ ಇಂಡಿಕೇಟ್ ಮಾಡ್ತದೆ. ಈಗ ಕನ್ಫ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಟಿನೂ ಅದ, ಸ್ಮಾಲ್ ಟಿನೂ ಅದ. ವಾಟ್ ಇಟ್ ಶುಡ್ ಎಕ್ಸ್ಪ್ರೆಸ್, ಈ ಪ್ಲಾಂಟ್ ಏನಾಗಿ ಎಕ್ಸ್ಪ್ರೆಸ್ ಆಗಬೇಕು ಅಂತ ಯೋಚನೆ ಬಂದಾಗ, ಈ ಪ್ಲಾಂಟು ಫಿನೋಟೈಪಿಕಲಿ ಏನಾಗಿ ಎಕ್ಸ್ಪ್ರೆಸ್ ಆಗ್ತದೆ ಅಂತ ಹೇಳಿದ್ರೆ, ದಿಸ್ ವಿಲ್ ಆಲ್ಸೋ ಎಕ್ಸ್ಪ್ರೆಸ್ ಆಸ್ ಟಾಲ್. ಈ ಪ್ಲಾಂಟ್ನು ಕೂಡ ಏನಾಗಿ ಬೆಳೀತದೆ ಅಂತ ಹೇಳಿದ್ರೆ, ದಿಸ್ ಪ್ಲಾಂಟ್ ವುಡ್ ಆಲ್ಸೋ ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಆಸ್ ಇಟ್ ವುಡ್ ಗ್ರೋ ಟಾಲ್. ಹೈಟ್ ಆಫ್ ದ ಪ್ಲಾಂಟ್ ದೊಡ್ಡದು ಮೀನ್ಸ್ ಟಾಲ್ ಆಗಿರುತ್ತೆ. ಇದರಲ್ಲಿ ನಾವು ಜಿನೋಟೈಪ್ ನೋಡಿದಾಗ ಕ್ಯಾಪಿಟಲ್ ಟಿನೂ ಇದೆ, ಸ್ಮಾಲ್ ಟಿನೂ ಇದೆ. ಬಟ್ ವೈ ದ ಪ್ಲಾಂಟ್ ಈಸ್ ಗ್ರೋಯಿಂಗ್ ಟಾಲ್ ಅಂದರೆ, ಈ ಡಿಸ್ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಸ್, ಇದು ಪ್ರತಿಯೊಂದಕ್ಕೂ ನಾವು ಫ್ಯಾಕ್ಟರ್, ಮೆಂಡಲ್ ನೆವರ್ ಯೂಸ್ ದ ವರ್ಡ್ ಜೀನ್, ಫ್ಯಾಕ್ಟರ್ ಅಂತ ಕರೀತಾರೆ ಅದಕ್ಕೆ. ಓಕೆ, ಎರಡು ಬೇರೆ ಬೇರೆ ಥರದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಫ್ಯಾಕ್ಟರ್ ಸೇಮ್ ಇದಾವೆ, ಇಲ್ಲಿನೂ ಫ್ಯಾಕ್ಟರ್ ಸೇಮ್ ಇದಾವೆ. ಇವುಗಳಿಗೆ ನಾವು ಹೋಮೋಝೈಗಸ್ ಕಂಡೀಷನ್ ಅಂತ ಕರಿತೀವಿ. ಅದೇ ಇಲ್ಲಿ ನೋಡಿ, ದಿಸ್ ಬೋತ್ ದ ಫ್ಯಾಕ್ಟರ್ಸ್ ಪ್ರೆಸೆಂಟ್ ಆರ್ ಡಿಫ್ರೆಂಟ್. ಇದಕ್ಕೆ ನಾನು ಹೆಟೆರೋಝೈಗಸ್ ಕಂಡೀಷನ್ ಅಂತ. ಈ ಹೆಟೆರೋಝೈಗಸ್ ಸ್ಥಿತಿಯಲ್ಲಿ ಯಾವ ಫ್ಯಾಕ್ಟರ್ ಎಕ್ಸ್ಪ್ರೆಸ್ ಆಯ್ತು ನೋಡಿ, ಯಾವ ಫ್ಯಾಕ್ಟರ್ ಎಕ್ಸ್ಪ್ರೆಸ್ ಆಯ್ತಲ್ಲ, ಆ ಫ್ಯಾಕ್ಟರಿಗೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ, ದಟ್ ಫ್ಯಾಕ್ಟರ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಟು ಬಿ ಅ ಡಾಮಿನೆಂಟ್ ಫ್ಯಾಕ್ಟರ್. ಒನ್ ವರ್ಡ್ನಲ್ಲಿ ಹೇಳಬೇಕಂತ ಹೇಳಿದ್ರೆ, ಸ್ಟೇಟ್ಮೆಂಟ್ ಯಾವ ರೀತಿ ಬರೀತೀರಿ? ಇನ್ ಅ ಡಿಸ್ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್, the factor that expresses itself would be called as dominant factor, and the factor that fails to express is called a recessive factor. Ide Mendel's law of dominance. Okay, Mendel's law of dominance states that in a dissimilar pair of factor, the factor that expresses is called a dominant factor, and the factor that fails to express is called recessive factor. This is our law of dominance. ಇದು ಆಯಿತು ನಮ್ಮ ಲಾ ಆಫ್ ಡಾಮಿನೆನ್ಸ್. ಅದರ ಪ್ರಕಾರ ಏನು ಹೇಳ್ತದೆ ಅಂತ ಹೇಳಿದ್ರೆ, ವಾಟ್ ದಿಸ್ ಲಾ ಸ್ಟೇಟ್ಸ್ ದ್ಯಾಟ್ ಇನ್ ಅ ಡಿಸ್ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್, ದ ಫ್ಯಾಕ್ಟರ್ ದಟ್ ಎಕ್ಸ್ಪ್ರೆಸಸ್ ಈಸ್ ಕಾಲ್ಡ್ ಎ ಡಾಮಿನೆಂಟ್ ಫ್ಯಾಕ್ಟರ್, ವೈಲ್ ದ ಫ್ಯಾಕ್ಟರ್ ದಟ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಈಸ್ ಕನ್ಸಿಡರ್ಡ್ ಟು ಬಿ ಅ ರಿಸೆಸಿವ್ ಫ್ಯಾಕ್ಟರ್ ಅಂತ ಕರಿಬಹುದು. ಓಕೆ, ನೆಕ್ಸ್ಟ್ ಈಗ ಅದರ್ ಪಾರ್ಟ್ ಆಫ್ ದ ಕ್ವೆಶ್ಚನ್ ನೋಡಿ, ಎಕ್ಸ್ಪ್ಲೇನ್ ದ ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಅಂತ ಕೇಳಿದ್ದಾರೆ. ಇನ್ಹೆರಿಟೆನ್ಸ್ ಆಫ್ ಒನ್ ಜೀನ್ ಅಂತ ಹೇಳಿದ್ರೆ, ಇಲ್ಲಿ ನಾವು ಮೋನೋಹೈಬ್ರಿಡ್ ಕ್ರಾಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಓಕೆ, ಸಿ ವಾಟ್ ಯು ಆರ್ ಸಪೋಸ್ ಟು ರೈಟ್. ಫಸ್ಟ್ ನಾವು ಯಾವ ಥರ ಮ್ಯಾಥ್ಸ್ನಲ್ಲಿ ನಿಮಗೆ ಸ್ಟೆಪ್ ವೈಸ್ ಮಾರ್ಕ್ಸ್ ಇರುತ್ತೆ, ಇದರಲ್ಲಿನೂ ಕೂಡ ನೀವು ಸ್ಟೆಪ್ ವೈಸ್ ಪ್ರೆಸೆಂಟ್ ಮಾಡೋದನ್ನು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ಸ್ಟೂಡೆಂಟ್ಸ್, ಮೆನಿ ಆಫ್ ದ ಸ್ಟೂಡೆಂಟ್ಸ್ ಗೋ ರಾಂಗ್ ಇನ್ ಪ್ರೆಸೆಂಟಿಂಗ್ ದೇರ್ ಆನ್ಸರ್. ಯಾವ ರೀತಿ ಮಾರ್ಕ್ಸನ್ನು ಇಲ್ಲಿ ಕಳ್ಕೊಳ್ತಾರೆ ಸ್ಟೂಡೆಂಟ್ಸ್ ಅಂತ ಹೇಳಿದನ್ನು ನಾನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಫಸ್ಟ್ ವಾಟ್ ಯು ಹ್ಯಾವ್ ಟು ಬಿಗಿನ್ ಅಂತ ಹೇಳಿದರೆ,
ಫಸ್ಟ್ ಯು ರೈಟ್ ಪೇರೆಂಟ್ ಜನರೇಷನ್. ಈ ರೀತಿ ಸ್ಟೆಪ್ ವೈಸ್ ಬರೆದ್ರೆ ಉತ್ತಮ. ಓಕೆ, ಪೇರೆಂಟ್ ಜನರೇಷನ್, ಟಾಲ್ ಪ್ಲಾಂಟ್ ಈಸ್ ಕ್ರಾಸ್ಡ್ ವಿತ್ ಡಾರ್ಫ್ ಪ್ಲಾಂಟ್. ಟಾಲ್ ಪ್ಲಾಂಟ್ ಅಂತ ಅಂದ್ರೆ, ಅಥವಾ ಇದನ್ನ ನೀವು ಹೋಮೋಸೈಗಸ್ ಟಾಲ್ ಅಂತ ಬರೀರಿ. ಅಫ್ಕೋರ್ಸ್ ರಿಸೆಸಿವ್ ಫ್ಯಾಕ್ಟರ್ ಯಾವಾಗಲೂ ಹೋಮೋಸೈಗಸ್ ಸ್ಥಿತಿಯಲ್ಲಿನೇ ಎಕ್ಸ್ಪ್ರೆಸ್ ಆಗೋದು. ಓಕೆ, ಟಾಲ್ನೆಸ್ ಅಂತಂದ್ರೆ ಇದಕ್ಕೆ ನಾನು ಇದು ಆಯ್ತು ಫಿನೋಟೈಪ್, ಇದರ ಜಿನೋಟೈಪ್ ಬರೀಬೇಕಲ್ಲ ಈಗ, ರೈಟ್? ಸೊ ಐ ವಿಲ್ ರೈಟ್ ಇಟ್ ಆಸ್ ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ. ಇದು ಟಾಲ್ ಅಂತ ಬರೆದೇನೆ, ಅದು ಫಿನೋಟೈಪ್ ಆಯ್ತು. ಅಂದ್ರೆ ಫಿನೋಟೈಪ್ ಅಂತ ಹೇಳಿದ್ರೆ ಕಣ್ಣಿಗೆ ನಮಗೆ ಕಾಣಿಸ್ತಕ್ಕಂಥದ್ದು. ಓಕೆ, ದ ಫಿಸಿಕಲ್ ಎಕ್ಸ್ಪ್ರೆಷನ್ ಆಫ್ ಎ ಕ್ಯಾರೆಕ್ಟರ್ ಈಸ್ ಕಾಲ್ಡ್ ಫಿನೋಟೈಪ್. ಅದರ ಜೀನ್ ಕಾಂಪೋಸಿಷನ್ ಏನಿರುತ್ತೆ ಅದನ್ನ ನಾವು ಜೀನೋಟೈಪ್ ಅಂತ ಬರೆಯೋದು. ದಟ್ ಈಸ್ ಕಾಲ್ಡ್ ಜೀನೋಟೈಪ್. ಆಲ್ ರೈಟ್. ಸೊ ಇದು ಆಯಿತು ನಮ್ಮ ಫಸ್ಟ್ ಸ್ಟೆಪ್. ಬಹಳಷ್ಟು ಸ್ಟೂಡೆಂಟ್ಸು ಈ ಪಾರ್ಟ್ ಅನ್ನೇ ಮಿಸ್ ಮಾಡ್ಕೊಳ್ತಾರೆ. ಮೀನ್ಸ್ ದೇ ರೈಟ್ ದ ಪೇರೆಂಟ್ ರಾಂಗ್. ಅಂದರೆ ಪೇರೆಂಟ್ ಅಂದರೆ ಗಿವನ್ ಡೇಟಾನೇ ನೀವು ತಪ್ಪು ಬರ್ದಿರಂತಂದ್ರೆ ಮುಂದಿನ ಎಲ್ಲ ನಿಮಗೆ ಸ್ಟೆಪ್ಸ್ ಎಲ್ಲ ತಪ್ಪಾಗ್ತಾವೆ. ಆಲ್ ರೈಟ್, ನೆಕ್ಸ್ಟ್ ಪೇರೆಂಟ್ ಜನರೇಷನ್. ಓಕೆ, ಆಫ್ಟರ್ ದ್ಯಾಟ್ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನು ಬರೀಬೇಕು ನೀವು ಅಂತ ಹೇಳಿದರೆ ಗ್ಯಾಮೆಟ್ಸ್. ಗ್ಯಾಮೆಟ್ಸ್ ಫಾರ್ಮೇಷನ್ ಅಂತ ಹೇಳಿದಾಗ ಸಿ ದಿಸ್ ಇಸ್ ಅ ಪೇರ್ ಆಫ್ ಫ್ಯಾಕ್ಟರ್, ಅಂದರೆ ಇದು ಡಿಪ್ಲಾಯ್ಡ್ ಸ್ಟೇಟ್. ಗ್ಯಾಮೆಟ್ ಫಾರ್ಮೇಷನ್ ಯಾವಾಗ ಆಗುತ್ತೆ? ಮಿಯೋಸಿಸ್ ಆಗಿದ್ದಾಗ ಅಂದರೆ ಕ್ರೋಮೋಸೋಮ್ ಕಂಟೆಂಟ್ ವಿಲ್ ಬಿ ರೆಡ್ಯೂಸ್ ಟು ಹಾಫ್. ಇಲ್ಲಿ ನೋಡಿ, ಸೊ ದಿಸ್ ವಿಲ್ ಫಾರ್ಮ್ ಗ್ಯಾಮೆಟ್ಸ್ ಫಾರ್ಮೇಷನ್ ಮಾಡುತ್ತೆ. ಓಕೆ, ಅಂದರೆ ಇದನ್ನು ನಾನು ಸಿಂಪ್ಲಿ ಒಂದೇ ಟಿ ಅಂತ ಬರಿಬಹುದು. ಓಕೆ, ಫಾರ್ ಜಸ್ಟ್ ಮೇಕಿಂಗ್ ಇಟ್ ಕ್ಲಿಯರ್ ಐ ಆಮ್ ರೈಟಿಂಗ್ ಇಟ್ ಆಸ್ ಸೆಪರೇಟ್ಲಿ. ಓಕೆ, ಇದು ಸ್ಮಾಲ್ ಟಿ. ಅಥವಾ ಇಲ್ಲಿ ಒಂದೇ ಥರದ ಗ್ಯಾಮೆಟ್ ಫಾರ್ಮ್ ಆಯಿತು ಅಂತ ಹೇಳಿದ್ರೇನು ತಪ್ಪಿಲ್ಲ. ಆಲ್ ರೈಟ್, ನೋಡಿ ಈಗ ಗ್ಯಾಮೆಟ್ಸ್ ಬರ್ದಿದ್ದಾಯ್ತಾ? ಓಕೆ, ನಾವು ವಾಟ್ ವಿ ಆರ್ ಸಪೋಸ್ ಟು ರೈಟ್ ಈಸ್ ದ ಫರ್ಟಿಲೈಸೇಷನ್ ಅಂತ ಬರೀರಿ, ಅಥವಾ ಸಿನ್ಗ್ಯಾಮಿ ರೆಫರ್ಸ್ ಟು ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಸಿನ್ಗ್ಯಾಮಿ ಅಂತಂದ್ರೆ ಏನ್ರಿ? ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಯಾವಾಗ ಫ್ಯೂಷನ್ ಆಫ್ ಗ್ಯಾಮೆಟ್ಸ್? ಇದನ್ನ ಮೇಲ್ ಅಥವಾ ಇದನ್ನ ಮೇಲ್ ಅಂತ ಕನ್ಸಿಡರ್ ಮಾಡ್ರಿ. ಒನ್ ಪ್ಲಾಂಟ್ ಯು ಕನ್ಸಿಡರ್ ಮೇಲ್ ಅಂಡ್ ಅದರ್ ಆಸ್ ಫೀಮೇಲ್. ಅವಾಗ ಏನಾಗುತ್ತೆ? ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ. ಮಿಕ್ಸಿಂಗ್ ಅಪ್ ಆಫ್ ಫ್ಯಾಕ್ಟರ್ಸ್ ಟೇಕ್ಸ್ ಪ್ಲೇಸ್, ರೈಟ್? ಹೈಬ್ರಿಡೈಸೇಷನ್ ಅಂತಂದ್ರೆ ಏನು? ಎರಡು ಪ್ಯೂರ್ ವೆರೈಟೀಸ್ಗಳು ಮಿಕ್ಸಪ್ ಆಗಿದ್ದಾಗೇನೆ ಹೈಬ್ರಿಡ್ ಫಾರ್ಮ್ ಆಗ್ತಕ್ಕಂಥದ್ದು, ರೈಟ್? ಸೊ ಇಲ್ಲಿ ಈ F1 ಇದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಏನು ಬಂತಲ್ಲ, ಇದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ದಿಸ್ ಈಸ್ ಅ ಮಿಕ್ಸ್ಚರ್ ಆಫ್ ಟೂ ಪ್ಯೂರ್ ವೆರೈಟೀಸ್. ಹೈಬ್ರಿಡ್ ಆಯ್ತದು. ಓಕೆ, ದಿಸ್ ಈಸ್ ಅ ಹೈಬ್ರಿಡ್ ಆಕ್ಚುಲಿ. ಓಕೆ, ಇದು ಹೈಬ್ರಿಡ್. ಸೊ ಇದಕ್ಕೆ ನಾನು ಏನು ಬರೀತೀನಿ ಅಂತ ಹೇಳಿದ್ರೆ ದಿಸ್ ಈಸ್ ದ ಫಸ್ಟ್ ಜನರೇಷನ್ ಪ್ಲಾಂಟ್. F1 ಜನರೇಷನ್ ಅಂತ ಬರಿಬೇಕು. ವಾಟ್ ಯು ವಿಲ್ ರೈಟ್ ಇಟ್ ಆಸ್ F1 ಜನರೇಷನ್. ಪ್ರತಿಯೊಂದು ಸ್ಟೆಪ್ಪಿಗೆ ಮಾರ್ಕ್ಸ್ ಇರ್ತಾವೆ ಸ್ಟೂಡೆಂಟ್ಸ್, ರೈಟ್? ಇದನ್ನು ಮರಿಬೇಡಿ. ಯು ಹ್ಯಾವ್ ಟು ಕಂಪಲ್ಸರಿಲಿ ಮೆನ್ಷನ್ ಆಲ್ ದೀಸ್ ಇನ್ ಯುವರ್ ಆನ್ಸರ್. ಬಿಕಾಸ್ ಇಂಥ ಪ್ರಶ್ನೆ ಬಂದಾಗ ನೀವು ಏನು ಡಿಸ್ಕ್ರಿಪ್ಟಿವ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ ದ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನಿಗೆ ಮಾತ್ರ ಅವ್ರು ಮಾರ್ಕ್ಸ್ ಕೊಟ್ಟಿರ್ತಾರೆ. ಸೊ ಈಚ್ ಸ್ಟೆಪ್ ಮೆನ್ಷನಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೋಡಿ, ಇದು F1 ಹೈಬ್ರಿಡ್. F1 ಜನರೇಷನ್ ಏನಿದೆ? ದಿಸ್ ಇಸ್ ಅ ಮಿಕ್ಸ್ಚರ್ ಆಫ್ ಕ್ಯಾಪಿಟಲ್ ಟಿ ಆ್ಯಂಡ್ ಸ್ಮಾಲ್ ಟಿ. ಅಂದರೆ ಇದರ ಜಿನೋಟೈಪ್ ಬರ್ದಿದ್ದಾಯ್ತು. ಫಿನೋಟೈಪಿಕಲಿ ಹೌ ದಿಸ್ ಪ್ಲಾಂಟ್ ಅಪಿಯರ್ಸ್ ಜಸ್ಟ್ ನಾವು ನಾನು ಎಕ್ಸ್ಪ್ಲೈನ್ ಮಾಡಿದೆ. ಓಕೆ, ದಿಸ್ ವಿಲ್ ಬಿ ಅ ಹೈಬ್ರಿಡ್ ಟಾಲ್ ಪ್ಲಾಂಟ್. ಇದು ಯಾವ ಥರದ ಪ್ಲಾಂಟ್ ಆಗಿರುತ್ತೆ? ಹೈಬ್ರಿಡ್ ಟಾಲ್ ಪ್ಲಾಂಟ್. ಯಾಕಂತ ಹೇಳಿದರೆ ಇಲ್ಲಿ ಡಿಸ್ಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ನಲ್ಲಿ ಈ ಕ್ಯಾಪಿಟಲ್ ಟಿ ಎಕ್ಸ್ಪ್ರೆಸ್ ಆಗಿದೆ. ಅಂದರೆ ಇದರ ಪ್ರಕಾರ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವುದಾಯಿತು? ದಿಸ್ ಈಸ್ ಅವರ್ ಡಾಮಿನೆಂಟ್ ಕ್ಯಾರೆಕ್ಟರ್. ಯಾವಾಗಲೂ ಡಾಮಿನೆಂಟ್ ಕ್ಯಾರೆಕ್ಟರನ್ನು ನಾವು ರೆಕಗ್ನೈಸ್ ಮಾಡೋದಕ್ಕೋಸ್ಕರ ಇಟ್ ಈಸ್ ಆಲ್ವೇಸ್ ಪಾಸಿಬಲ್ ಇನ್ ದ ಹೆಟಿರೋಸೈಗಸ್ ಕಂಡೀಷನ್ ಅಲ್ಲಿ ಯಾವ ಫ್ಯಾಕ್ಟರ್ ಎಕ್ಸ್ಪ್ರೆಸ್ ಮಾಡ್ತಾ ಇದೆಯೋ ಅದೇ ಫ್ಯಾಕ್ಟರ್ ಏನಾಗಿರುತ್ತದೆ? ದಟ್ ವಿಲ್ ಬಿ ಅ ಡಾಮಿನೆಂಟ್ ಕ್ಯಾರೆಕ್ಟರ್. ಸಿ ನೌ ದ ನೆಕ್ಸ್ಟ್ ಪಾರ್ಟ್. I will make this small. I will keep this aside.
ಇಷ್ಟು ನೀವು ಬರೆದಿದ್ದಾಯ್ತಾ. ನೆಕ್ಸ್ಟ್ ಈಗ ಏನು ಮಾಡಬೇಕು, ದಿಸ್ F1 ಹೈಬ್ರಿಡ್ ಈಸ್ ಸೆಲ್ಫ್ ಕ್ರಾಸ್ಡ್. ಇದನ್ನ ಏನು ಮಾಡಬೇಕು, ಯು ಹ್ಯಾವ್ ಟು ರೈಟ್ ಅ ಸ್ಮಾಲ್ ಸ್ಟೇಟ್ಮೆಂಟ್ ಹಿಯರ್. The F1 hybrid plants are self-crossed to get F2 generation. ಅಂದರೆ ಈಗ ಏನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಮೆಂಡಲ್ ವಾಟ್ ಹಿ ಡಿಡ್ ಆಫ್ಟರ್ ದಿಸ್ F1 ಜನರೇಷನ್ ಅಲ್ಲಿ ಎಲ್ಲವೂ ಪ್ಲಾಂಟ್ಸು ಟಾಲ್ ಪ್ಲಾಂಟ್ಸೇ ಅವೈಲೇಬಲ್ ಆದವು. ಅಂದರೆ ಹಿ ವಾಸ್ ಇನ್ ಟು ಅ ಪಜಲ್, ಅಂದರೆ ಕ್ವಶನ್ ಮಾರ್ಕ್ ಬಂತು. ನಾನು ಟಾಲ್ ಪ್ಲಾಂಟ್ನು ಕೂಡ ತೊಗೊಂಡಿನಿ, ಡಾರ್ಫ್ ಪ್ಲಾಂಟ್ನು ಕೂಡ ತೊಗೊಂಡಿನಿ, ಬಟ್ ನನಗೆ ಎಲ್ಲ ಸಿಕ್ಕಿರ್ತಕ್ಕಂಥ ಎಲ್ಲ ಪ್ಲಾಂಟ್ಸ್ ನನಗೆ ಟಾಲ್ ಪ್ಲಾಂಟೇ ಬಂದವಲ್ಲ, ಹೆಂಗೆ ಪಾಸಿಬಲ್ ಇದು ಅಂತ ಹೇಳಿದಾಗ ವಾಟ್ ಹಿ ಡಿಡ್, ಇಂಥದೇ ಪ್ಲಾಂಟ್ಸನ್ನು ಕ್ರಾಸ್ ಮಾಡಿದ್ದಲ್ಲಿ, ಅಂದರೆ ಸೆಲ್ಫ್ ಕ್ರಾಸಿಂಗ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಸೆಲ್ಫ್ ಕ್ರಾಸ್ ಮಾಡಿದ್ದಾಗ ಏನಾಗುತ್ತೆ ನೋಡಿ, ಸಿ ಐ ವಿಲ್ ಟೇಕ್ ದಿಸ್ ಆಸ್ ಪೇರೆಂಟ್, ಒನ್ ಪೇರೆಂಟ್. Now this will become the parents. Now this is parent, capital T small t and capital T small t. All right, ನೋಡಿ ಇಲ್ಲಿ ಎರಡು ಡಿಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ಸ್ ಪ್ರೆಸೆಂಟ್ ಇದಾವೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಈಗ ನಾವು ಇಲ್ಲಿ ಪೇರೆಂಟ್ಸ್ ಬರ್ದೀವ, ಪೇರೆಂಟ್ ಜನರೇಷನ್. ನೆಕ್ಸ್ಟ್ ವಾಟ್ ವಿ ಆರ್ ಸಪೋಸ್ ಟು ರೈಟ್, ಗ್ಯಾಮೆಟ್. ಇದರ ಗ್ಯಾಮೆಟ್ಸ್ ಹೆಂಗೆ ಫಾರ್ಮೇಷನ್ ಆಗ್ತವೆ ಈಗ, ಹೌ ಡು ದ ಗ್ಯಾಮೆಟ್ಸ್ ಗೆಟ್ ಫಾರ್ಮ್ಡ್. ಇಲ್ಲಿ ನಮಗೆ 2 ಗ್ಯಾಮೆಟ್ಸ್ ವಿಲ್ ಬಿ ಫಾರ್ಮ್ಡ್. ಇಲ್ಲಿ ಒಂದೇ ಗ್ಯಾಮೆಟ್ ಫಾರ್ಮ್ ಆಗಿತ್ತಾ, ಸೇಮ್ ಗ್ಯಾಮೆಟ್ಸ್ ಇದ್ದು. ಇಲ್ಲಿ ಡಿಸಿಮಿಲರ್ ಹೆಟ್ರೋಜೈಗಸ್ ಕಂಡೀಷನ್ ಇದೆ, ಅದಕ್ಕಾಗಿ ಗ್ಯಾಮೆಟ್ ಫಾರ್ಮೇಷನ್ ಆಗ್ತಕ್ಕಂಥದ್ದು ಕ್ಯಾಪಿಟಲ್ ಟಿ ವಿಲ್ ಬಿ ಒನ್ ಗ್ಯಾಮೆಟ್, ಸ್ಮಾಲ್ ಟಿ ವಿಲ್ ಬಿ ಒನ್ ಗ್ಯಾಮೆಟ್. ಓಕೆ, ಅದೇ ಥರ ಇಲ್ಲಿನೂ ಕೂಡ ಸೇಮ್, ಕ್ಯಾಪಿಟಲ್ ಟಿ ಆ್ಯಂಡ್ ದೆನ್ ಸ್ಮಾಲ್ ಟಿ. ಆಲ್ ರೈಟ್, ನಾವು ವಾಟ್ ಯು ಆರ್ ಸಪೋಸ್ ಟು ಡೂ, ಯು ಆರ್ ಸಪೋಸ್ ಟು ಡ್ರಾ ಎ ಚೆಕ್ಕರ್ ಬೋರ್ಡ್ ಅಥವಾ ಪುನೆಟ್ಸ್ ಸ್ಕ್ವೇರ್. ಇದನ್ನು ನಾವು ಚೆಕ್ಕರ್ ಬೋರ್ಡ್ ಅಂತ ಕರಿತೀವಿ. ಸಿ ಹೌ ಮೆನಿ ಗ್ಯಾಮೆಟ್ಸ್ ಆರ್ ದೇರ್ ಹಿಯರ್, 2. ಈ ಕಡೆ 2, 2 into 2 4. ಅಂದರೆ ಯು ಆರ್ ಸಪೋಸ್ ಟು ಡ್ರಾ 4 ಬಾಕ್ಸಸ್ ಇನ್ ಯುವರ್ ಚೆಕ್ಕರ್ ಬೋರ್ಡ್. ಎಷ್ಟು ಬಾಕ್ಸಸ್ ಹಾಕ್ಬೇಕ್ರಿ, 4 ಬಾಕ್ಸಸ್. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಮೇಲ್ ಪ್ಲಾಂಟ್ ಆ್ಯಂಡ್ ದಿಸ್ ಆಸ್ ಅ ಫೀಮೇಲ್ ಪ್ಲಾಂಟ್. ಯಾವುದಾದ್ರೂ ಒಂದು ಮೇಲ್ ಆ್ಯಂಡ್ ಫೀಮೇಲ್ ಅಂತ ಕನ್ಸಿಡರ್ ಮಾಡಿ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸಿನ್ಸ್ ಬೋತ್ ಆರ್ ಸೇಮ್, ವಿ ಆರ್ ಸೆಲ್ಫ್ ಕ್ರಾಸಿಂಗ್, ನಾವು ಅದನ್ನು ಸೆಲ್ಫ್ ಕ್ರಾಸ್ ಮಾಡ್ತಾ ಇದ್ದೀವಿ. ನೋಡಿ ಈಗ ದಿಸ್ ಈಸ್ ಕ್ಯಾಪಿಟಲ್ ಟಿ, ಸಿಂಪಲ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಓಕೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಓಕೆ, ಇಲ್ಲಿ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ನೀವು ಬರೀಬಹುದು, ಬಟ್ ಆಲ್ವೇಸ್ ಪ್ರೆಫರ್ ಟು ರೈಟ್ ದ ಕ್ಯಾಪಿಟಲ್ ಲೆಟರ್ ಫಸ್ಟ್, ಅಂದರೆ ಡಾಮಿನೆಂಟ್ ಫ್ಯಾಕ್ಟರ್ ಮೊದಲು ಬರೀರಿ. ಓಕೆ, ದೆನ್ ಹಿಯರ್ ಆಲ್ಸೋ ನೋ, ದಿಸ್ ವಿಲ್ ಬಿ ಸ್ಮಾಲ್ ಟಿ ಆ್ಯಂಡ್ ಸ್ಮಾಲ್ ಟಿ. ದಿಸ್ ವಿಲ್ ಬಿ ಸ್ಮಾಲ್ ಟಿ ಆ್ಯಂಡ್ ಸ್ಮಾಲ್ ಟಿ. ಸೊ ಯಾವಾಗ F1 ಜನರೇಷನ್ ಅಲ್ಲಿ ಬಂದಿರತಕ್ಕಂಥ ಹೈಬ್ರಿಡ್ ಪ್ಲಾಂಟ್ ಅನ್ನು ನಾವು ಸೆಲ್ಫ್ ಕ್ರಾಸ್ ಮಾಡಿದಲ್ಲಿ ನಮಗೆ ರಿಸಲ್ಟ್ ಏನು ಬಂತು, ಸಿ ವಾಟ್ ಟೈಪ್ ಆಫ್ ಪ್ಲಾಂಟ್ ಇಸ್ ದಿಸ್, ದಿಸ್ ಈಸ್ ಟಾಲ್. ಓಕೆ, ಈ ಪ್ಲಾಂಟ್ ಏನಿದೆ, ದಿಸ್ ಈಸ್ ಆಲ್ಸೋ ಟಾಲ್. ಸಿ ನಾವು ಓನ್ಲಿ ದ ಟೈಪ್ ಆಫ್ ಪ್ಲಾಂಟ್ ವಿ ಆರ್ ಸೀಯಿಂಗ್, ಟಾಲ್ ಇದೆಯಾ ಅಥವಾ ಡಾರ್ಫ್ ಇದೆ ಅಂತೇಳಿ. ದಿಸ್ ಈಸ್ ಆಲ್ಸೋ ಟಾಲ್ ಪ್ಲಾಂಟ್. ವಾಟ್ ಅಬೌಟ್ ದಿಸ್, ಕ್ಯಾಪಿಟಲ್ ಟಿ ಎಲ್ಲ ಸ್ಮಾಲ್ ಟಿ ಇದೆ, ಸೊ ದಿಸ್ ವಿಲ್ ಬಿ ದ ಡಾರ್ಫ್ ಪ್ಲಾಂಟ್. ಸೊ ಬೇಸ್ಡ್ ಆನ್ ದಿಸ್ ಮೆಂಡಲ್ ಯಾವಾಗ ಸೆಲ್ಫ್ ಕ್ರಾಸ್ ಮಾಡಿದಲ್ಲಿ ಕನ್ಫರ್ಮ್ ಆಯಿತು, ಡಾರ್ಫ್ನೆಸ್ ಎಲ್ಲಿನೂ ಹೋಗಿಲ್ಲ, ಇಟ್ ಈಸ್ ರಿಮೈನಿಂಗ್, ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಟಾಲ್ನೆಸ್, ಬಟ್ ಎಕ್ಸ್ಪ್ರೆಸ್ ಆಗ್ತಿರೋದು ಮಾತ್ರ ಏನಿದೆ ಅಂತ ಹೇಳಿದ್ರೆ ಕ್ಯಾಪಿಟಲ್ ಟಿನೇ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಸಿನ್ಸ್ ಅದಕ್ಕೇನೆ ಡಾಮಿನೆಂಟ್ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡಿರ್ತಾರೆ ಅದಕ್ಕೆ. ಓಕೆ, ಸೊ ಈಗ ಬೇಸ್ಡ್ ಆನ್ ದಿಸ್ ವಿ ಆರ್ ಸಪೋಸ್ ಟು ಡ್ರಾ ದ ಫಿನೋಟೈಪಿಕ್ ರೇಷಿಯೋ ಆ್ಯಂಡ್ ದ genotypic ratio. The phenotypic ratio and genotypic ratio. Phenotype ಅಂತಂದ್ರೆ ಏನು ಹೇಳಿದೆ ನಾಗೆ, ಈಗ ನಾನೇನು ಹೇಳಿದೆ, ದಟ್ ಈಸ್ ಫಿಸಿಕಲ್ ಎಕ್ಸ್ಪ್ರೆಷನ್ ಆಫ್ ಎ ಕ್ಯಾರೆಕ್ಟರ್. ಅಂದರೆ ನಮಗೆ ಹೊರರೂಪದಿಂದ ಕಾಣಿಸ್ತಿರ್ತಕ್ಕಂಥ, ಅಂದರೆ ಈ 4 ಪ್ಲಾಂಟ್ಸ್ ನಮಗೆ ಅವೈಲೇಬಲ್ ಆಗಿದ್ದಾವೆ. ವೆನ್ ವಿ ಕ್ರಾಸ್ಡ್ 2 ಪ್ಲಾಂಟ್ಸ್, ಹೆಟ್ರೋಜೈಗಸ್ ಪ್ಲಾಂಟ್ಸ್. 4 ಪ್ಲಾಂಟ್ಸ್ನಲ್ಲಿ ನಮಗೆ ಟಾಲ್ ಪ್ಲಾಂಟ್ಸ್ ಎಷ್ಟಿದ್ದಾವೆ ಟು ದ ರೇಷಿಯೋ ಆಫ್ dwarf plants is the phenotypic ratio. Tall plants is 2,
ಡಾರ್ಫ್ ಪ್ಲಾಂಟ್ಸ್ ವಿಲ್ ಬಿ ಆರ್ ಫಿನೋಟೈಪಿಕ್ ರೇಷಿಯೋ. ಅದೇ ರೀತಿ ಜಿನೋಟೈಪಿಕ್ ರೇಷಿಯೋ, ಜಿನೋಟೈಪ್ ಅಂತ ಹೇಳಿದ್ರೆ ಜೆನೆಟಿಕ್ ಎಕ್ಸ್ಪ್ರೆಷನ್, ಜೆನೆಟಿಕ್ ಕಾಂಪೋಸಿಷನ್ ಆಫ್ ಎ ಫ್ಯಾಕ್ಟರ್. ಸಿ ಟಾಲ್ನೆಸ್ ಅಂತ ಹೇಳಿದಾಗ ಟಾಲ್ ಇಟ್ ಈಸ್ ನಾಟ್ ಓನ್ಲಿ ಒನ್ ಟೈಪ್ ಆಫ್ ಟಾಲ್. ಇದು ಕ್ಯಾಪಿಟಲ್ ಟಿ ಇದೆ ಟಾಲ್, ಇದು ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆ, ಬಟ್ ಆಲ್ಸೋ ದಿಸ್ ಇಸ್ ಟಾಲ್. ಬಟ್ ಇದಕ್ಕೆ ನೋಡಿದಾಗ ಜೀನ್ ಕಾಂಪೋಸಿಷನ್ ಬೇರೆ ಬೇರೆ ಇದೆಯಾ. ಸೊ ಅದಕ್ಕೆ ದಿಸ್ ವಿಲ್ ಬಿ ಪ್ಯೂರ್ ಟಾಲ್ ಈಸ್ ಟು hybrid tall is to dwarf. Dwarf will of course be pure dwarf only. Okay. So ಇಲ್ಲಿ ನೋಡಿದಾಗ ಪ್ಯೂರ್ ಡಾರ್ಫ್ ಅಂತಾನೆ ಬರೀರಿ. ಇಲ್ಲಿ ಟಾಲ್ ಪ್ಲಾಂಟ್ಸ್ ಎಷ್ಟಿದಾವೆ ನೋಡಿ, 1 2 and 3. So how many tall plants are there? 3 tall plants we have got. And dwarf plants irtakantavu ಎಷ್ಟು, only 1. So what will be the phenotypic ratio? Phenotypic ratio of monohybrid cross is 3:1. ಅದೇ ರೀತಿ ಜಿನೋಟೈಪಿಕ್ ರೇಷಿಯೋ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಜಿನೋಟೈಪ್ ಅಂತ ಹೇಳಿದ್ರೆ ಪ್ಯೂರ್ ಟಾಲ್, ಫಸ್ಟ್ ಏನು ಹೇಳ್ತದೆ ನಮಗೆ ಕ್ರೈಟೀರಿಯಾ, ಪ್ಯೂರ್ ಟಾಲ್ ಎಷ್ಟು, ಇದು ಪ್ಯೂರ್ ಟಾಲ್, ಇದು ಹೈಬ್ರಿಡ್, ಇದು ಹೈಬ್ರಿಡ್, ಇದು ಪ್ಯೂರ್. ಆದರೆ ಡಾರ್ಫ್ ಪ್ಯೂರ್ ಟಾಲ್ ಇರ್ತಕ್ಕಂಥದ್ದು 1. ಹೈಬ್ರಿಡ್ ಟಾಲ್ ವಿ ಆರ್ ಫೈಂಡಿಂಗ್ ದೀಸ್ 2. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಇದು ಹೈಬ್ರಿಡ್, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಇದನ್ನು ಕೂಡ ಹೈಬ್ರಿಡ್. ವಾಟ್ ಟೈಪ್ ಆಫ್ ಪ್ಲಾಂಟ್ ಇಟ್ ಈಸ್, ಟಾಲ್ ಪ್ಲಾಂಟ್. ಸೊ ಹೈಬ್ರಿಡ್ ಟಾಲ್ ಇರ್ತಕ್ಕಂಥದ್ದು 2. ಆ್ಯಂಡ್ ಪ್ಯೂರ್ ಡಾರ್ಫ್ ಪ್ಲಾಂಟ್ ಈಸ್ ವಿ ಹ್ಯಾವ್ ಅಬ್ಟೈನ್ಡ್ ಓನ್ಲಿ 1 ಪ್ಯೂರ್ ಡಾರ್ಫ್ ಪ್ಲಾಂಟ್. ಆಲ್ ರೈಟ್. ಸೊ ಮೋನೋಹೈಬ್ರಿಡ್ ಕ್ರಾಸಿನ ಫಿನೋಟೈಪಿಕ್ ರೇಷಿಯೋ ಮತ್ತು ಜಿನೋಟೈಪಿಕ್ ರೇಷಿಯೋ ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾಗ ಪೂರ್ಣ ನಿಮಗೆ 5 ಮಾರ್ಕ್ಸ್ ಸಿಗ್ತವೆ. ಯು ಹ್ಯಾವ್ ಕಂಪ್ಲೀಟೆಡ್ ಟಿಲ್ ಹಿಯರ್. ಇಫ್ ಯು ಆರ್ ಫೇಲಿಂಗ್ ಟು ರೈಟ್ ದಿಸ್, ಯು ಆರ್ ನಾಟ್ ಎಕ್ಸ್ಪ್ರೆಸಿಂಗ್ ದಿಸ್, ನೀವು ಇದನ್ನು ಬರಿತಾ ಇಲ್ಲ ಅಂತ ಹೇಳಿದ್ರೆ ಯು ವಿಲ್ ಬಿ ಲೂಸಿಂಗ್ ದ ಮಾರ್ಕ್ಸ್. ಸೊ ಈ ರೀತಿ ನಿಮಗೆ ಮೋನೋಹೈಬ್ರಿಡ್ ಕ್ರಾಸ್ ಪ್ರಶ್ನೆ ಬಂದಾಗ 5 ಮಾರ್ಕ್ಸಿಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಿ ಅಂತ ಹೇಳೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಸ್ಟೂಡೆಂಟ್ಸ್, ದೋಸ್ ಹೂ ವಿಶ್ ಟು ಲರ್ನ್ ಬಯಾಲಜಿ ಇದೇ ರೀತಿ ಸರಳವಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದನ್ನು ನಾನು ಆನ್ಲೈನ್ ಬಯಾಲಜಿ ಕೋರ್ಸ್ ಈಗಾಗಲೇ ನಮ್ಮ ಆ್ಯಪ್ನಲ್ಲಿ ಕೂಡ ಅವೈಲೇಬಲ್ ಆಗಿದೆ. ಸೊ ಸ್ಟೂಡೆಂಟ್ಸ್ ದೋಸ್ ಹೂ ಆರ್ ಇಂಟ್ರೆಸ್ಟೆಡ್ ಕ್ಯಾನ್ ಜಾಯಿನ್ ದ ಕೋರ್ಸ್ ಅಟ್ ಎ ವೆರಿ ಮಿನಿಮಮ್ ಪ್ರೈಸ್. ಅದರಲ್ಲಿಯೂ ಕೂಡ ನಾವು ನಿಮಗೆ 2 ಬೆನಿಫಿಟ್ಸ್ ಸಿಗ್ತವೆ. ಲೈವ್ ಕ್ಲಾಸಸ್ ಆಸ್ ವೆಲ್ ಆಸ್ ದ ರೆಕಾರ್ಡೆಡ್ ವಿಡಿಯೋಸ್ ಆರ್ ಆಲ್ವೇಸ್ ಅವೈಲೇಬಲ್. ನೀವು ಎನಿ ಟೈಮ್ ರೆಕಾರ್ಡೆಡ್ ವಿಡಿಯೋಸನ್ನು ನೋಡಬಹುದು. ಅಟ್ ಟೈಮ್ಸ್ ನಿಮಗೆ ಲೈವ್ ಕ್ಲಾಸಸ್ನು ಕೂಡ ಅವೈಲೇಬಲ್ ಆಗ್ತವೆ. ಪ್ಲಸ್ ವಿ ವಿಲ್ ಬಿ ಶಾರ್ಟ್ಲಿ ಕಮಿಂಗ್ ಅಪ್ ವಿತ್ ಬಯಾಲಜಿ ಇಂಟಿಗ್ರೇಟೆಡ್ KCT classes, those who purchase the course in this span of time. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿತ್ ಒನ್ ಮೋರ್ ಕಾನ್ಸೆಪ್ಟ್. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.